ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡಲಿಲ್ಲ ಅಂತ. ಫೆಬ್ರವರಿ ಮತ್ತೆ ಮಾರ್ಚ್ನೆಲ್ಲ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಂತ್ರಿಗಳು ಇದಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನ್ಸುತ್ತೆ. ನನಗೆ ಅರ್ಥ ಆಯ್ತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿದ್ದಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ನಾವು ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ನೀವು ಕೊಡಲ್ಲ ಅನ್ನುವಂತ ವಾದ ಅಲ್ಲ. ಸರ್ಕಾರ ಕೊಡಲೇಬೇಕು, ಕೊಡಲ್ಲ ಅಂತಲ್ಲ. ಸದನದ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದ್ರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟ ಹೇಳ್ತಾ ಇದ್ದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದನ್ನ ಈಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡಲ್ಲ ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಸುಳ್ಳು ಹೇಳ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದ್ಯಾಕೆ ಹಕ್ಕುಚ್ಯುತಿ ಏನು ಹೇಳಿದ್ ಕೊಡ್ತೇವೆ ಅಂತ ಹೇಳ್ಬೇಕು. ಇಷ್ಟೊಂದು ಚಿಂತನೆ ಒಂದು 2 ತಿಂಗಳು ಹೆಚ್ಚು ಕಮ್ಮಿ ಕೊಡ್ತಾರೆ ಅಧ್ಯಕ್ಷರೇ. ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾರ್ತಾನೆ ಅವರು. ಶಿವಲಿಂಗಣ್ಣ, ನೀವು ವಿರೋಧ ಮಾಡ್ತೀರಿ. ಪೊಲಿಟಿಕಲೈಸ್ ಮಾಡಬೇಡಿ, ಮುಖ್ಯಮಂತ್ರಿ ಮಾಡುವಲ್ಲಿ ಏನು ಅರ್ಥ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಹಕ್ಕುಚ್ಯುತಿ ಬರಲ್ಲ, ಹಕ್ಕುಚ್ಯುತಿ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಆಗೋದಿಲ್ಲ. ನಾವು ಒಂದು ವೇಳೆ ಕೊಡದೇ ಇದ್ರೆ, ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು, ಒಂದು ವೇಳೆ ಬರದೇ ಇದ್ರೆ ಕೂಡಲೇ ಕೊಡೋ ರೀತಿಯಿಂದ ಅದನ್ನ ಚೆಕ್ ಮಾಡಬೇಕಾಗುತ್ತೆ, ಚೆಕಪ್ ಮಾಡಬೇಕಾಗುತ್ತೆ. ಅದನ್ನ ಸರ್, ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ. ನೀವು ಕೊಡ್ತೀರಾ ಹೇಳಿದ್ರು ಅಂತ ಹಂಗೆ ಸದನಕ್ಕೆ ಹೆಂಗ್ ತಪ್ಪು ಮಾಹಿತಿ ಹಂಗಾರೆ ಸುಳ್ಳ ಸರ್ಕಾರ ಸುಳ್ಳು ಹೇಳಕ್ಕೆ ಅಂತ ಹೇಳಿದೆಯಲ್ಲ ಸುನಿಲ್. ಹೇಳದೆ ಸುಳ್ಳು ಸರ್, ಇವಾಗ ಹಂಗಾಗ್ಬಿಟ್ಟೈತೆ. ಹೇಳದೆ ಸುಳ್ಳು ಅಲ್ಲ, ವಿರೋಧ ಪಕ್ಷ ಇರೋದೇ ಸುಳ್ಳು ಹೇಳಕ್ಕೆ ಅಂತ ಹೇಳಿದ್ದು ಅಶೋಕ ಮೊನ್ನೆ. ಅಲ್ಲ, ಸುಳ್ಳಿನ ತವರ ಮನೆಯನ್ನ ಬಿಜೆಪಿ ನೀವು ಕೇಳಿಸಿ ಹಿಡಿದಿರಲ್ಲ. ಸುಳ್ಳು ಹೇಳೋದಕ್ಕೆ ವಿರೋಧ ಪಕ್ಷ ಇರೋದು ಅಂತ. ವಿರೋಧ ಪಕ್ಷ ಇಲ್ಲ, ನಾವು ವಿರೋಧ ಪಕ್ಷ ಈಗ ನೀವು ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಬಗ್ಗೆ ಚರ್ಚೆ ಆಗಿದೆ. ಮಾತುಗಳೆಲ್ಲ ಸುಳ್ಳು. ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಸದನದಲ್ಲಿ ಮಂತ್ರಿಗಳು ನಾನು ಸುಳ್ಳಲ್ಲ, ಅಸತ್ಯ ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನು ಸೇರ್ಸಿ ಹೇಳಿದ್ದು. ನಮ್ಮನ್ನೆಲ್ಲ ಯಾರ್ಯಾರು ಇದಾರೋ ವಿರೋಧ ಪಕ್ಷ ಅವಾಗೆಲ್ಲ ಸುಳ್ಳು ಹೇಳೋದು. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ನೀವೆಲ್ಲ ಯಾಕೆ ನಿಂತಿದ್ದೇವೆ ಮಾತಾಡುವಾಗ? ಕೂದಲಿಗ ಕೊಟ್ಟಿಲ್ಲ ಅಂತಲ್ಲ ಸುರೇಶ್. ಈಗ 2 ತಿಂಗಳದು ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಅಲ್ಲ ಅವ್ರು ಕೇಳ್ತಾ ಇರೋದು. ಅವ್ರು ಹೇಳಿದ್ರು ನಾವು ಕೊಟ್ಟಿಲ್ಲ ಅದಲ್ಲ. ನಾವು ಇಲ್ಲಿ ಈಗ ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ. ಯಾರು ಇಲಾಖೆಯ ಮಂತ್ರಿ, ಒಂದೇ ನಿಮಿಷ ಸರ್, ಯಾಕೆ ಒಂದ್ ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿ. ಬಿರಿ ಅದೇ ಮಾಡ್ತಿದ್ದೆ, ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಉತ್ತರ ಕೊಟ್ಟಿದ್ದಾರೆ. ಮಂತ್ರಿಗಳು ಮಾತಾಡಿದ್ರೆ ಕೊಟ್ಟವ್ರ ಈಗ ಅಧಿಕಾರಿ ಕೊಟ್ಟಿದ್ದಾರೆ ನಮ್ಗೆ, ಅಧಿಕಾರಿನಾದ್ರೂ ಸಸ್ಪೆಂಡ್ ಮಾಡಿ, ಇಲ್ಲ ಮಂತ್ರಿ ಮೇಲೆ ಆದ್ರೂ ಕ್ರಮ ಆಗ್ಲಿ. ಅಷ್ಟೇ ನಾವು ಮಂತ್ರಿಗಳು ನೋಟ್ ಕಳಿಸಿದ್ದಾರೆ, ಬಿಡುಗಡೆ ಮಾಡಿಲ್ಲ ಅಂತ ಕಾಣುತ್ತೆ.
ಸ್ವಲ್ಪ ಇದು ಮಾಡಿ ಏನು ಅವರೇ ನಾನು ಆದೇಶ ಮಾಡಿದ್ದೀನಿ ಅಂತ ಹೇಳಿದ್ರು. ಮಂತ್ರಿಗಳು ನಾನು ಆದೇಶ ಮಾಡಿದ್ದೀನಿ ಅಂತ ಹೇಳಿದ್ರು. 1 ಲಕ್ಷ ನೀವು ಮೋಹನ್ ರೆಡ್ಡಿ ಅವರೇ, ಅಧ್ಯಕ್ಷೆ ನಿಮಿಷ ಅಧ್ಯಕ್ಷೆ, ನಂದು ಕಳಕಳಿ ಏನಂತ ಕೇಳಿದ್ರೆ ಶಿವಲಿಂಗೌಡ್ರೆ ಒಂದ್ ನಿಮಿಷ, ಶಿವಲಿಂಗೌಡ್ರೆ ನಮ್ಮ ರಕ್ಷಣೆಗೆ ಬರ್ಬೇಕು, ಸದಸ್ಯರ ರಕ್ಷಣೆಗೆ. ನಾವು ಈ ಸದನವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೀವಿ. ನೀವು ಪ್ರಶ್ನೋತ್ತರ ವೇಳೆನಲ್ಲಿ ಸಚಿವರು ಬರಲ್ಲ, ನಮಗೆ ಸಿಗುವಂತ ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳಿದಾಗ ಸಚಿವರು ಇಲ್ಲಿ ಸಿಗಲ್ಲ, ಉತ್ತರನೂ ತಪ್ಪಾಗಿ ಕೊಟ್ಟಿದೆ ಅಂತಂದಾಗ ಯಾರ ರಕ್ಷಣೆಗೆ ಬರಬೇಕು? ನೀವೇ ರಕ್ಷಣೆಗೆ ಬರ್ಬೇಕಾಗಿರೋದು. ಹಾಗಾಗಿ ಯಾರೋ ತಪ್ಪು ಮಾಡಿದರೆ ಸರಿ ಮಾಡಿರೋದಕ್ಕಿಂತ ಹೆಚ್ಚಾಗಿ ಸದನದ ದಿಕ್ಕನ್ನ ಯಾರೂ ತಪ್ಪಿಸಬಾರ್ದು ಅಂತ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಡಲ್ಲ, ಬಿಡುಗಡೆ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ. ನೀವು ಸದನದ ಇರೋದು ಒಂದು ಕ್ವಶನ್, ಅವ್ರಿಗೆ ಮತ್ತೆ ಕ್ವಶನ್ ಬರುತ್ತಾ? ಹಿಂಗಾಗಿ ನೀವು ಸಚಿವರುಗಳು ಇರೋಂತ ಟೈಮ್ ಟೇಬಲ್ ಸಚಿವರುಗಳು ಬರಲ್ಲ, ಹಾಜರಾತಿ ಇಲ್ಲ, ಇಲ್ಲಿ ಉತ್ತರ ಕೊಟ್ಟಿದ್ದನ್ನ ಉತ್ತರ ಕೊಡಲ್ಲ, ಉತ್ತರ ಕೊಡಿ ತಪ್ಪು ಕೊಡ್ತಾರೆ. ಇದು ಸರಿಯಲ್ಲ. ಅದಕ್ಕೆ ಆ ಪೀಠದಿಂದ ಒಂದು ಎಚ್ಚರಿಕೆ ಕೊಡಿ. ಆಯ್ತು, ಈಗ ಅಲ್ಲ, ನಾನು ಹೇಳ್ತೇನೆ, ಮತ್ತೆ ನೀವು ಮಾತಾಡಿ. ಯಾಕೆ ಮಾತಾಡ್ಬೇಕು? ಹಿರಿಯ ಸಚಿವರಿದ್ದೀರಿ, ತಾವು ಹಿರಿಯ ಶಾಸಕರಿದ್ದೀರಿ. ಆಯ್ತು, ಕೂತ್ಕೊಳ್ಳಿ. ನೀವು ಹೇಳಿದ್ರೆ ಅವರು ಈ ರೀತಿ ನಡ್ಸಕ್ಕಾಗುತ್ತಾ? ಆಯ್ತು, ನೀವು ಮೂರು ಜನ ಮೂರು ರೀತಿಯಲ್ಲಿ ಮಾತಾಡ್ತೀವಿ. ಒಂದು ನಿಮಿಷ, ಗವರ್ನೆನ್ಸ್ ತಮ್ಮ ಕೆಲಸ ಅಲ್ಲ. ಆಯ್ತು ಮಹೇಶ್, ಒಂದು ನಿಮಿಷ ಮಾತಾಡ್ತೀನಿ. ಮಹೇಶ್ ಒಂದು ನಿಮಿಷ, ಆಯ್ತು, ಒಂದು ಸೆಕೆಂಡ್. ಆಯ್ತು, ಒಂದು ಸೆಕೆಂಡ್. ನೋಡಿ, ಚರ್ಚೆ ಯಾಕೆಂತ ಹೇಳಿದ್ರೆ ಆದಷ್ಟು ಬೇಗನೆ ಸದನ ಇವತ್ತು ಮುಗಿಸಬೇಕು. ಎರಡನೇದು, ಉತ್ತರ ಕನ್ನಡದ ಬಗ್ಗೆ ವಿಶೇಷವಾದ ಗಂಭೀರ ಚರ್ಚೆ ಇದೆ. ಅದರ ಬಗ್ಗೆ ಉತ್ತರ ಕನ್ನಡ ಜನತೆ ಕೂಡ ಡೈಲಿ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದಾರೆ, ಏನ್ ಅಸೆಂಬ್ಲಿ ನಡೀತದೆ, ಉತ್ತರ ಕನ್ನಡ ಚರ್ಚೆ ಏನ್ ನಡೀತದೆ, ನಮ್ಗೆ ಏನಾಗ್ತದೆ ಹೇಳಿ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿ ಅಲ್ಲಿ ಕೂತ್ಕೊಂಡು ಮಾಧ್ಯಮ ಮುಖಾಂತರ ನೋಡುವಂತ ವಿಚಾರ ಇದೆ. ಈ ಒಂದು ಸಂದರ್ಭದಲ್ಲಿ ತಾವು ಮೊನ್ನೆ ಆ ಒಂದು ಪ್ರಶ್ನೆ ಮಹೇಶ್ ಕೇಳಿದ ಪ್ರಶ್ನೆಗೆ ಮಂತ್ರಿಗಳು ಕೊಟ್ಟಂತ ಉತ್ತರ ವಿಚಾರ ಸಂಬಂಧಪಟ್ಟ ಹಾಗೆ ಅದು ತಪ್ಪು ಮಾಹಿತಿ ಹೋಗಿದೆ ಅಂತ ಹೇಳಿಕೊಂಡು ತಾವು ಒಂದು ರೇಸ್ ಮಾಡಿದ್ರಿ. ಇದರಲ್ಲಿ ಎರಡು ಅಂಶ ಇದೆ. ಒಂದು, ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ಇದು ಅವತ್ತು ಅವರು ದುಡ್ಡು ನಮಗೆ ರಿಲೀಸ್ ಆಗ್ಲಿಲ್ಲ ಅಂತ ಹೇಳಿದ್ರು. ಮಂತ್ರಿಗಳು ನನಗೆ ಗೊತ್ತಿದ್ದಾಗ ಆಗಸ್ಟ್ ತನಕ ನಾವೆಲ್ಲ ರಿಲೀಸ್ ಮಾಡಿದೇವೆ ಅಂತ ಹೇಳಿದ್ರು. ಆಗ ಚರ್ಚೆ, ಒಂದ್ ಸೆಕೆಂಡ್ ಚರ್ಚೆ ಆಯ್ತಿಲ್ಲ, ನಾವು ರಿಲೀಸ್ ಮಾಡಿದ್ದೇವೆ ಅಂತ ವಿಚಾರಣೆ ಹೇಳಿದ್ರು. ತಾವು ಇವತ್ತು ಅದನ್ನು ಒಂದು ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿ ಹೇಳಿದಿರಿ. ಎರಡಿದೆ. ಒಂದು, ಏನದು ರಿಲೀಸ್ ಆಗದಿದ್ದರೆ ಮಾನ್ಯ ಮುಖ್ಯ ರಿಲೀಸ್ ಮಾಡ್ತಂತ ಹೇಳಿದ್ದಾರೆ. ಎರಡನೇದು, ನಾವು ಆಯ್ತು ಅಲ್ಲಿಗೆ ಬರ್ತೇನೆ, ಅದೇ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿಯಲ್ಲ. ಈಗ ಒಂದು ಸಮಸ್ಯೆ ಏನಿದೆ, ರಿಲೀಸ್ ಆಗದೆ ರಿಲೀಸ್ ಮಾಡ್ತಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆಯ್ತು, ಅಲ್ಲ ಕರೆಕ್ಟ್. ಎರಡನೇದೇನಿದೆ, ಆ ತಪ್ಪು ಮಾಹಿತಿ ಯಾಕೆ ಬಂತು ನಮಗೆ? ನಾವು ಸದನದ ವಿಶ್ವಾಸ ಇಟ್ಟು, ಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರು ಹೇಳಿದನ್ನು ನಾವು ಕೇಳ್ತೇವೆ, ಅದೇ ನಾವು ಅರ್ಥ ಮಾಡಿಕೊ ಆಯ್ತು ಅಂತ ಹೇಳಿ. ಮತ್ತೆ ತಪ್ಪ ಈ ರೀತಿಯ ತಪ್ಪು ಮಾಹಿತಿ ನಮಗೆ ಯಾಕೆ ಸರ್ಕಾರದಿಂದ ಬರ್ತದೆ ಅಂತ ತಾವು ಇವತ್ತು ಕೇಳಿದ್ದೀರಿ. ಇದನ್ನು ನಾನು ಬಹುಶಃ ಮಂತ್ರಿಗಳ ಚರ್ಚೆ ಮಾಡಿಕೊಂಡು ಸೋಮವಾರ ಚರ್ಚೆ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕಾಣುವ ಕೆಲಸ ಖಂಡಿತವಾಗಿ ಮಾಡಿ ಇನ್ನು ಮುಂದೆ ಈ ರೀತಿ ಆಗುತ್ತೆ ನಾವು ನೋಡಿಕೊಳ್ತೇವೆ. ಈಗ ಉತ್ತರ ಕನ್ನಡ ಬಗ್ಗೆ ಮತ್ತೆ ಏನಂತಕ್ಕೆ ಯಾಕೆ? ಆಯ್ತು, ಮುಗಿತಾರೆ, ಬರೀ ಮಾತಾಡ್ಬೇಕು, ಮಾತ್ರ ಆಗ್ತದ? ಆಯ್ತು, ಇದು ಮುಗೀತು. ಮತ್ತೆ ಬೇರೆ ಸಬ್ಜೆಕ್ಟ್ ಕೇಳಿ. ಇದು 5,000 ಮುಗಿತಲಲ್ಲಿ 2 ತಿಂಗಳಿಗೆ ಮಾತಾಡಬೇಡಿ, ಹೇಳಿ ಮುಗಿದಾಗಿದೆ. 5,000 ಕೋಟಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಆಯ್ತು ಮಹೇಶ್, ಈಗ ಸೋಮವಾರ ಕ್ಲಾರಿಫಿಕೇಶನ್ ಕೊಡ್ತೀರಿ. ಬಗ್ಗೆ ಬಹಳ ಜನ ಮಾತಾಡ್ಲಿಕ್ಕಿದ್ದಾರೆ. ನೀವು ಬೇರೆಯವ್ರಿಗೆ ಹೇಳೋ ಮುಂಚೆ ನೀವು ಕೂಡ ಸರಿ ಇರ್ಬೇಕಲ್ಲ. ಸ್ಪೀಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ತಪ್ಪು ಹೇಳಿದಿರೋ ಅವ್ರು ತಪ್ಪು ಹೇಳಿದಾರೋ ಅಂತ ಗೊತ್ತಾಗಬೇಕು ಅಂತ. ಇನ್ನೊಂದು ಸಾರಿ ಈ ತರ ಆಗದೇ ರೀತಿ ನೋಡ್ಕೊಳ್ಸಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಸೋಮವಾರ ಅವ್ರ ಕೈಲಿ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಚರ್ಚೆ ಯಾಕೆ ಮಾಡೋದು? ಓಕೆ, ಈಗ